ಪ್ರತಿಯೊಂದು ತಾರ್ ಹಾಯ್ ಅಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರ್ಬೋದು ಒಂದು ಬ್ಲ್ಯಾಕ್ ಕಲರ್ ತಾರ್. ಸೊ ಇದರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಮಾಡಿಫಿಕೇಶನ್ ಮಾಡಿದ್ದೇವೆ, ಡಿಫ್ರೆಂಟ್ ಕೈಂಡ್ ಆಫ್ ಇಂಟೀರಿಯರ್ ಲುಕ್ ಮಾಡಿದ್ದೇವೆ, ಡಿಫ್ರೆಂಟ್ ಕೈಂಡ್ ಆಫ್ ಲೈಟ್ಸ್ ಮಾಡಿದ್ದೇವೆ. ಎಲ್ಲಕ್ಕಿಂತ ಮೊದಲು ಆಕ್ಸೆಸರೀಸ್ ಪಾರ್ಟಿಗೆ ಹೋಗೋ ಮೊದಲು ಇದರಲ್ಲಿ ನಾವು PPF ಮಾಡಿದ್ದೇವೆ. PPF ಅಂದರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಕಾಲ್ಡ್ ಆಸ್ ಅ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಅಂತ ಹೇಳ್ಬೋದು. ಸೊ ಏನು ಬೆನಿಫಿಟ್ ಒಂದು PPF ಅಂತ ಹೇಳಿದರೆ, ಸೊ ನಿಮಗೆ ಒರಿಜಿನಲ್ ನಿಮಗೆ ಪೇಂಟ್ ಡ್ಯಾಮೇಜ್ ಆಗದೆ, ಒರಿಜಿನಲ್ ಪೇಂಟ್ ಡಲ್ ಆಗದೆ, ವಾಟರ್ ಮಾರ್ಕ್ಸ್ ನಿಲ್ಲದೆ, ಹೈವೇಲಿ ಡ್ರೈವ್ ಮಾಡುವಾಗ ಸ್ಟೋನ್ ಚಿಪ್ ಆಗದೆ, ಇದೆಲ್ಲ ಇಟ್ಕೊಳ್ಳಿಕ್ಕೆ ಒಂದು PPF ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಬೇಕು. ಈಗ ಸಪೋಸ್ ನಿಮ್ಮ ಬೋನೆಟ್ ಮೇಲೆ ಆಗಿರ್ಬೋದು, ಸೈಡ್ಸ್ ಆಗಿರ್ಬೋದು, ಯಾರೇ ಸ್ಕ್ರ್ಯಾಚ್ ಮಾಡಿದ್ರೂ ನಿಮ್ಮದು PPF ಡ್ಯಾಮೇಜ್ ಆಗ್ತದೆ ಹೊರತು ಪೇಂಟ್ ಡ್ಯಾಮೇಜ್ ಆಗಲ್ಲ. ಸಪೋಸ್ PPF ಡ್ಯಾಮೇಜ್ ಆದ್ರೂ ಅದರಲ್ಲಿ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿನೂ ಇದೆ. ಸೊ ದೀಸ್ ಆರ್ ದ ಮೇಜರ್ ಬೆನಿಫಿಟ್ಸ್ ಆಫ್ ದ PPF. ದಟ್ಸ್ ವೈ ಐ ರೆಕಮೆಂಡ್ ಒಂದು ಎಲ್ಲ ಗಾಡಿಗೆ PPF ಇಲ್ಲಂದರೆ ಸೆರಾಮಿಕ್ ಮಾಡಿದರೆ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೊ ನೀವು PPF ಅಂತ ಮಾಡುವಾಗ ನಿಮ್ಮದು ಕಂಪ್ಲೀಟ್ ಬಾಡಿ PPF ಕವರ್ ಆಗ್ತದೆ, ಫೈಬರ್ ಪಾರ್ಟ್ ಸೆರಾಮಿಕ್ ಕೋಟಿಂಗ್ ಆಗ್ತದೆ, ಎಲ್ಲೆಲ್ಲಿ ನಿಮಗೆ ಫೈಬರ್ಸ್ ಇದೆ ಅಲ್ಲೆಲ್ಲ ಸೆರಾಮಿಕ್ ಆಗ್ತದೆ, ಗ್ಲಾಸಿಗೆ ನಿಮಗೆ ಸೆರಾಮಿಕ್ ಕೋಟಿಂಗ್ ಆಗ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ PPF. ಈಗ ಆಕ್ಸೆಸರೀಸ್ ಅಂತ ಬಂದಾಗ ಅದರಲ್ಲಿನೂ ಫ್ರಂಟ್ ಪ್ರೊಫೈಲ್ ಅಂತ ಬಂದಾಗ ನೀವು ನೋಡ್ತಿರ್ಬೋದು ಒಂದು ರಗೆಡ್ ಲುಕ್, ಇದು ಪ್ರೋಮ್ಯಾನ್ ಬಂಪರ್. ಸೊ ಈ ಪ್ರೋಮ್ಯಾನ್ ಬಂಪರ್ ನೀವು ನೋಡ್ತಿರ್ಬೋದು ಒಂದು ಎಷ್ಟು ಲುಕ್ಕನ್ನು ಚೇಂಜ್ ಮಾಡ್ತದೆ. ಅದ್ರ ಜೊತೆ ನಿಮಗೆ ಪ್ರೊಜೆಕ್ಟರ್ ಆಗಿರ್ಬೋದು, ಒಂದು ಹೈ ಬೀಮ್ ಲೋ ಬೀಮ್, ಇದು GTRದು 3 ಇಂಚ್ ಪ್ರೊಜೆಕ್ಟರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ಅ ಬ್ಯೂಟಿಫುಲ್ ಪ್ರೋಮ್ಯಾನ್ ಬಂಪರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದ್ರ ಜೊತೆ ಫ್ರಂಟ್ ಪ್ರೊಫೈಲಲ್ಲಿ ನಿಮಗೆ ಮೇಜರ್ ಆಗಿರೋದು 5 ಕೆಲಸ, ಲೈಕ್ ಬಂಪರ್ ಆಗಿರ್ಬೋದು, ಅದಕ್ಕೆ ಫಾಗ್ಲೈಟ್ ಆಗಿರ್ಬೋದು, ಅದ್ರ ಜೊತೆ ನಿಮಗೆ ತಾರ್ದು ಗ್ರಿಲ್ ಆಗಿರ್ಬೋದು, 7 ಸ್ಲಾಟ್ ಗ್ರಿಲ್ ವಿತ್ ಲೈಟ್, ಅದ್ರ ಜೊತೆ ಹೆಡ್ಲೈಟ್ 18 ಮಂತ್ಸ್ ವ್ಯಾರಂಟಿದು ಹೆಡ್ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅದರಲ್ಲಿ ನಿಮಗೆ ಓಸ್ರಮ್ ಚಿಪ್ ಬರ್ತದೆ ಆ್ಯಂಡ್ ಇಟ್ ಕಮ್ಸ್ ವಿತ್ 18 ಮಂತ್ಸ್ ವ್ಯಾರಂಟಿ. ಅದ್ರ ಜೊತೆ DRL ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಈ ರೀತಿ ಫ್ರಂಟ್ ಪ್ರೊಫೈಲಲ್ಲಿ ಒಂದಿಷ್ಟು ಕೆಲಸ ಮಾಡಿದ್ದೇವೆ. ಸೊ ಅಗೇನ್ ರಿಪೀಟ್ ಆಗಬೇಕು ಅಂತ ಹೇಳಿದರೆ, ಒಂದು ಸೈಡ್ ಅಂತ ಬಂದಾಗ ಅಗೇನ್ ಪ್ರೋಮ್ಯಾನ್ ಬ್ರ್ಯಾಂಡ್ ಇದು ಹಿಂಜನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಕಂಪ್ಲೀಟ್ ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಹಿಂಜನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಒಂದು ಒಳಗಡೆ ಕೂತ್ಕೊಳ್ಳುವಾಗ ಆಂಬಿಯೆಂಟ್ ಬೇಕು, ಗುಡ್ ಅಟ್ಮಾಸ್ಫಿಯರ್ ಬೇಕು, ಗುಡ್ ಕಲರ್ ಕಾಂಬಿನೇಷನ್ ಆಫ್ ಥೀಮ್ ಕಾನ್ಸೆಪ್ಟ್ ಬೇಕು ಅಂತ ಇದ್ದರೆ RS ಕಾರ್ ಮಾಡಿಫೈಸ್ ಇದು ಕೆಲಸ ನೋಡಿ. ನೀವಿಲ್ಲಿ ನೋಡ್ತಿರ್ಬೋದು. ಸೊ ನಿಮಗೆ ಇಲ್ಲಿ ಹೈಲಿ ಫೋಕಸ್ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಪಾರ್ಟ್ಸ್ ಬಿಚ್ಚಿದ್ರೂ ಹೇಗೆ ರೀಫಿಕ್ಸಿಂಗ್ ಆಗಿದೆ ಅಂತ ಹೇಳಿದ್ರೆ ನೀವು ನೋಡ್ತಿರ್ಬೋದು. ಎಲ್ಲಿನೋ ಗ್ಯಾಪ್ ಇಲ್ಲದೆ, ಎಲ್ಲಿನೋ ಒಂದು ಸೈಡಲ್ಲಿ ನಿಮಗೆ ಒಂದು ಡ್ಯಾಮೇಜ್ ಆಗದೆ, ಆ್ಯಂಡ್ ದ ಸ್ಮೂತ್ ಸರ್ಫೇಸ್, ಆ ಫಿನಿಶಿಂಗ್ ನೋಡ್ತಿರ್ಬೋದು. ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಅದಕ್ಕೆ ಗ್ಲಾಸಿ ಫಿನಿಶ್ ಆಗಿ ಹ್ಯಾಂಡಲ್ ಆಗಿರ್ಬೋದು, ಗೇರ್ ಬಾಕ್ಸ್ ಹತ್ರ ಸ್ಮಾಲ್ ಪೀಸ್ ಆಗಿರ್ಬೋದು, ಅದೇ ರೀತಿ ಸ್ಪೀಕರ್ ಬಾಕ್ಸ್ ಆಗಿರ್ಬೋದು. ಒಂದು ಸ್ಮಾಲ್ ಪಾರ್ಟ್ಸನ್ನು ಎಷ್ಟು ಇಂಪಾರ್ಟೆನ್ಸ್ ಆಗಿ ಮಾಡಿದ್ದೇವೆ ಅಂತೇಳಿ ನೀವು ನೋಡ್ತಿರ್ಬೋದು. ಅದರ ಜೊತೆ ಸ್ಟೇರಿಂಗಲ್ಲಿನೂ ಯು ಕಟ್ಟನ್ನು ನಾವು ಗ್ಲಾಸಿ ಫಿನಿಶ್ ಮಾಡಿದ್ದೇವೆ. ಸೊ ನಿಮಗೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಡಿಪ್ಪಿಂಗ್, ಹೈಡ್ರೋ ಡಿಪ್ಪಿಂಗ್ ಅಂತ ಹೇಳ್ಬೋದು. ಅದ್ರ ಜೊತೆ ಗ್ಲಾಸಿ ಫಿನಿಶಿಂಗನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಈಗ ಇಂಟೀರಿಯರ್ ಅಂತ ಬಂದಾಗ ನಿಮಗೆ ಇದರಲ್ಲಿ ನೀವು ನೋಡ್ತಿರ್ಬೋದು ಒಂದು ಬ್ಯೂಟಿಫುಲ್ ಫಿಟ್ಮೆಂಟ್, ಬ್ಯೂಟಿಫುಲ್ ಫಿನಿಶಿಂಗ್, ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್, ಕಂಪ್ಲೀಟ್ ಬ್ಲ್ಯಾಕ್ ವಿತ್ ವಾಲ್ನಟ್. ಅದೇ ರೀತಿ ಒಂದು ಸೀಟ್ ಕವರ್ದು ಫಿನಿಶಿಂಗ್, ರೂಫ್ ಇದು ಫಿನಿಶಿಂಗ್, ರೂಫ್ ಜೊತೆ ಸೈಡ್ಸ್ ಇದು ಫಿನಿಶಿಂಗ್ ನೀವು ನೋಡ್ತಿರ್ಬೋದು. ಇಟ್ ಹ್ಯಾಸ್ ಕಮ್ ಅಲ್ಟಿಮೇಟ್ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮೇಜರ್ ಆಗಿ ಆ ಸ್ಟೇರಿಂಗ್ ಲೆದರ್ ಆ್ಯಪಿಂಗು ನೋಡ್ತಿರ್ಬೋದು. ಕಂಪ್ಲೀಟ್ ಸ್ಟೇರಿಂಗ್ ಲೆದರ್ ಆ್ಯಪಿಂಗ್ ಬ್ಲ್ಯಾಕ್ ವಿತ್ ಸೀಟ್ ಕಲರ್ ಕಾಂಬಿನೇಷನ್ ಕಲರ್ ಜೊತೆ ಅಪ್ಗ್ರೇಡ್ ಮಾಡಿದ್ದೀವಿ. ಆ್ಯಂಡ್ ಮೇಜರ್ಲಿ ಒಂದು ತಾರ್ದು ಆಮ್ರೆಸ್ಟನ್ನು ಯಾವ ರೀತಿ ಕಲರ್ ಕಾಂಬಿನೇಷನ್ ಆಗಿ ಮಿಕ್ಸ್ ಮಾಡಿದ್ದೇವೆ ಅಂತ ನೀವು ನೋಡ್ತಿರ್ಬೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಒಂದು ಫಿನಿಶಿಂಗ್ ಆಫ್ ದ RS
ಮೇಜರ್ಲಿ ನಾನು ಹೇಳೋದು ಎಲ್ಲ ಟೈಮಲ್ಲೂ ಈ ಪ್ರೊಫೆಷನಲಿಸಮ್ ಆಫ್ ವರ್ಕ್ ಹ್ಯಾಸ್ ಕಮ್ ಔಟ್ ಅಮೇಝಿಂಗ್. ನಾನು ಇಲ್ಲಿ ಸ್ಲೋ ಆಗಿನೇ ತೋರಿಸ್ತಿದ್ದೀನಿ, ಯಾಕಂದರೆ ಐ ವಾಂಟ್ ಯು ಗೈಸ್ ಟು ಅಂಡರ್ಸ್ಟ್ಯಾಂಡ್ ಒಂದು ಫಿನಿಶಿಂಗ್ ಅಂದರೆ ಹೇಗೆ, ಕೆಲಸ ಮಾಡೋದು ಅಂತ ಹೇಳಿದರೆ ಹೇಗೆ ಅಂತ. ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್. ಸೊ ಈ ರೀತಿ ಒಂದು ಬ್ಯೂಟಿಫುಲ್ ತಾರ್ದು ಒಂದು ಇಂಟೀರಿಯರನ್ನು ಚೇಂಜ್ ಮಾಡಿದ್ದೀವಿ. ಸ್ಪೀಕರ್ ರೂಫಲ್ಲಿ ಸ್ಪೀಕರ್ ಬಾಕ್ಸ್ ಪೀಸಸ್ ಆಗಿರ್ಬೋದು, ರೂಫಿಂಗ್ ಆಗಿರ್ಬೋದು, ಒಂದು ಸೈಡ್ ರ್ಯಾಪಿಂಗ್ ಆಗಿರ್ಬೋದು, ಆರ್ಮ್ರೆಸ್ಟ್ ಆಗಿರ್ಬೋದು, ಸೀಟ್ ಕವರ್ ಆಗಿರ್ಬೋದು, ಹೈಡ್ರೋ ಡಿಪ್ಪಿಂಗ್ ವಿತ್ ಅ ಗ್ಲಾಸಿ ಫಿನಿಶಿಂಗು ನೀವು ನೋಡ್ತಿರ್ಬೋದು. ಇಟ್ ಈಸ್ ಆ್ಯನ್ ಅಮೇಝಿಂಗ್ ಫಿನಿಶಿಂಗ್ ವರ್ಕ್ ಆಗಿದೆ. ಅದ್ರ ಜೊತೆ ಒಂದು ಗುಡ್ ಆಂಬಿಯನ್ಸ್ ಬೇಕಾ, ಕಾರಿಗೆ ಆಂಬಿಯಂಟ್ ಲೈಟ್ ಹಾಕಬೇಕಾ, ಇಲ್ಲಿ ನೋಡಿ RS ಕಾರ್ ಮಾಡಿಫೈಸ್ ಎಷ್ಟು ನೀಟಾಗಿ ಫಿನಿಶಿಂಗಿಂದ ಕಂಪ್ಲೀಟ್ 2 ಡೋರ್ ಪ್ಯಾಡ್ಸ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ನಿಮಗೆ ಕಪ್ ಹೋಲ್ಡರ್ ಹತ್ರನೂ ಎಷ್ಟು ನೀಟಾಗಿ ಫಿನಿಶಿಂಗ್ ಅಂತ ನೋಡ್ತಿರ್ಬೋದು. ಇನ್ನೊಂದೇನೆಂದರೆ, ಸೊ ಹೊಸತೊಂದು ಆಂಬಿಯಂಟ್ ಲೈಟಲ್ಲಿ ನಿಮಗೆ ಥಾರ್ದು ವರ್ಡಿಂಗ್ಸು ಬರ್ತಿದೆ, ಥಾರ್ದು ವರ್ಡಿಂಗ್ಸ್ ಜೊತೆ ಥಾರ್ದು ಇಮೇಜು ಬರ್ತಿದೆ. ಸೊ ದಿಸ್ ಇಸ್ ಆಲ್ ಸ್ಮಾಲ್ ಲುಕ್ ವಾಟ್ ವಿ ಹ್ಯಾವ್ ಚೇಂಜ್ಡ್ ಆ್ಯಂಡ್ ಡನ್ ಅ ವೆರಿ ಅಮೇಝಿಂಗ್ ಜಾಬ್. ಗೈಸ್, ಕಮಿಂಗ್ ಟು ದ ರಿಯರ್ ಪಾರ್ಟ್, ಒಂದು ಟೇಲ್ ಲೈಟ್ ಅದ್ರ ಜೊತೆ ರಿಫ್ಲೆಕ್ಟರ್ ಲೈಟ್ ಮ್ಯಾಚಿಂಗ್ ಮಾಡಿ ಹಾಕಿದ್ದೇವೆ. ದಿಸ್ ಇಸ್ ಆಲ್ ಅಬೌಟ್ ದ ಥಾರ್ ಮಾಡಿಫಿಕೇಶನ್ ವಾಟ್ ಯು ಹ್ಯಾವ್ ಡನ್ ಇನ್ RS ಕಾರ್ ಮಾಡಿಫೈಸ್. ಸೊ RS ಕಾರ್ ಮಾಡಿಫೈಸ್ ಇಸ್ ತುಂಬಾ ಥಾರ್ ಮಾಡಿದೆ, ತುಂಬಾ ವಿಟಾರ ಮಾಡಿದೆ. ದಿಸ್ ಇಸ್ ಕೈಂಡ್ ಆಫ್ ಡಿಫ್ರೆಂಟ್ ಥಾರ್ ಮಾಡಿಫಿಕೇಶನ್ ಮಾಡಿರೋದು. ನಾನು ಅಂದ್ಕೊಳ್ತೀನಿ ಈ ಒಂದು ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಆಫ್ ಈಚ್ ಪಾರ್ಟ್ಸ್ ಇದಾಗಿರ್ಬೋದು ವಿತ್ ಅ ನೀಟ್ ಫಿನಿಶಿಂಗ್ ಎಷ್ಟು ನಿಮಗೊಂದು ವೆರಿ ಹೆಲ್ಪ್ಫುಲ್ ಆಗಿರುತ್ತೆ ಅಂತೇಳಿ. ಸೊ ಪ್ರತಿಯೊಂದು ಥಾರ್ ಲವರ್ಸ್ ಕಾರನ್ನು ನೋಡಬೇಕಾ, ಕಾರ್ ಮಾಡಿಫಿಕೇಶನ್ ಮಾಡಬೇಕಾ, ಇಲ್ಲ ಡೆಮೋ ನೋಡಬೇಕಾ, RS ಕಾರ್ ಮಾಡಿಫೈಸ್ ಹತ್ರ ಒಂದು ಡೆಮೋ ಕಾರ್ ಇದೆ. ಸೊ ಬಂದು ನೋಡಿಕೊಂಡು ಇಷ್ಟ ಆದರೆ ಕೆಲಸ ಮಾಡ್ಕೊಳ್ಳಿ. ಸೊ ನಾನು ಅಂದ್ಕೊಳ್ತೀನಿ ಈ ವಿಡಿಯೋನೇ ತುಂಬ ಯೂಸ್ಫುಲ್ ಆಗಿರ್ತದೆ. ಯಾರ್ಯಾರು ಥಾರ್ ಪರ್ಚೇಸ್ ಮಾಡ್ತಿದ್ದೀರಿ, ಯಾರ್ಯಾರು ಥಾರ್ ಪ್ಲ್ಯಾನ್ ಮಾಡ್ತಿದ್ದೀರಿ ಆಕ್ಸೆಸರೀಸ್ ಹಾಕ್ಲಿಕ್ಕೆ ಅಂತ ಅಂದ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಎಲ್ರಿಗೂ ಗೊತ್ತಿದ್ದಾಗೆ ನಮ್ಮ ಹತ್ರ 3 ಸ್ಟೋರ್ ಇದೆ. ಒಂದು BTM ಅಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಟು ಗೋಪಾಲ್ ಇನ್ನೋವೇಷನ್ ಮಾಲ್, ಇನ್ನೊಂದು ವೇಗಾ ಸಿಟಿ ಮಾಲ್ ಬಿಹೈಂಡ್, ಆ್ಯಂಡ್ ವೆರಿ ಬಿಗ್ ಸ್ಟೋರ್ ಇಸ್ ಇನ್ KR Puram. ಸೊ ವಿಸಿಟ್, ಹ್ಯಾವ್ ಅ ಗುಡ್ ಎಕ್ಸ್ಪೀರಿಯನ್ಸ್.